ಕ್ಷಣ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಗೆದ್ದವರಿಗಷ್ಟೇ ಟಿಕೆಟ್ ಎಂದು ಖಾತ್ರಿಯಾಗಿಲ್ಲ, ಪ್ರೀತಂ ಗೌಡ. ವಿಶ್ವ ನಲ್ಲಿ ಕೆಲಸಗಾರರ ದಿನಾಚರಣೆ ಮಾರ್ಚ್ 11ರಂದು. ಹಾಗೂ ರಾಯರ ರಂಗಮಂದಿರದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ. ಮುಂಬರುವ ಪಂಚಾಯಿತಿ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಅಥವಾ ಜೆಡಿಎಸ್ ಗೆಲುವು ಸಾಧಿಸಬಹುದು ಎಂಬುದನ್ನು ಸಮೀಕ್ಷೆಗಳ ಆಧಾರದಲ್ಲಿ ನಿರ್ಧರಿಸಲಾಗುವುದು. ಕೇವಲ ಪ್ರಾಬಲ್ಯದ ಆಧಾರದಲ್ಲಿ ಟಿಕೆಟ್ ಹಂಚಿಕೆ ಮಾಡುವುದಿಲ್ಲ ಎಂದು ಮಾಜಿ ಶಾಸಕ ಪ್ರೀತಂ ಗೌಡ ತಿಳಿಸಿದರು. ಶ್ರವಣಬೆಳಗೊಳದಲ್ಲಿ ನಡೆದ ಶ್ರವಣಬೆಳಗೊಳ ಮಂಡಲದ ವತಿಯಿಂದ ಆಯೋಜಿಸಲಾಗಿದ್ದ ಹೋಬಳಿ ಮಟ್ಟದ ಸಂಘಟನಾ ಪರ್ವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಿಸಿದಂತೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಕೋರ್ ಕಮಿಟಿಯ ಮುಂದೆ ಇಡಲಾಗುವುದು. ಅಲ್ಲಿನ ನಿರ್ಣಯವನ್ನು ದೆಹಲಿಗೆ ಕಳಿಸಲಾಗುತ್ತದೆ. ಅಂತಿಮವಾಗಿ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಬೂತ್ ಮಟ್ಟದಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟಿಸಲಾಗುತ್ತಿದೆ. ಕಾರ್ಯಕರ್ತರಿಗೆ ಶಕ್ತಿ ತುಂಬುವುದೇ ಬಿಜೆಪಿ ಪಕ್ಷದ ಮುಖ್ಯ ಗುರಿಯಾಗಿದೆ ಎಂದ ಅವರು, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ವಿಚಾರ ನಮ್ಮ ಹೈಕಮಾಂಡ್ ನೋಡಿಕೊಳ್ಳುತ್ತದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸಲು ರಾಜ್ಯಾಧ್ಯಕ್ಷರು ನಿರ್ಧಾರ ಕೈಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ರಾಜ್ಯಾದ್ಯಂತ ಪ್ರವಾಸ ನಡೆಸುವಂತೆ ಸೂಚಿಸಲಾಗಿದೆ. ಹಲವು ಜಿಲ್ಲೆಗಳಲ್ಲಿ ವಿಧಾನಸಭಾ ಕ್ಷೇತ್ರವಾರು ಸಂಘಟನೆಗೆ ಒತ್ತು ನೀಡಲಾಗಿದೆ. ಕಾರ್ಯಕರ್ತರ ಸಭೆಯನ್ನ ನಡೆಸಿ ಪಕ್ಷವನ್ನ ಬಲಪಡಿಸುವ ಕೆಲಸ ನಡೆಯುತ್ತಿದೆ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಬಿಜೆಪಿ ಪಕ್ಷದ ಸದಸ್ಯರು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಮಾಡೋಣ ಎಂದು ಕಾರ್ಯಕರ್ತರಿಗೆ ಸೂಚಿಸಿದರು. ಭಾರತೀಯ ಜನತಾ ಪಾರ್ಟಿ ಕಿ ನರೇಂದ್ರ ಮೋದಿ ಅವರಿಗೆ, ಬಿಎಸ್ ಯಡಿಯೂರಪ್ಪನವರಿಗೆ, ಬಿವೈ ವಿಜಯೇಂದ್ರಣ್ಣನವರಿಗೆ, ನಿತಿನ್ ನಬೀನ್ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಕಿ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳಿ ಅಂತೇಳಿ ಹೇಳಿ ತಾಯಿ ಆಸ್ತಂಬೆಯಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡ್ತಾ ನಾನು ಇಲ್ಲಿ ನಿಂತು ಒಂದು ಸಂಕಲ್ಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು NDA ಮೈತ್ರಿ ಒಟ್ಟಾಗಿ ಹೋಗ್ಬೇಕು ಅನ್ನೋ ಅಭಿಲಾಷೆ ಇಡೀ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರಲ್ಲಿದೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ಆದ್ರೆ ಮೈತ್ರಿ ಆಗಿದೆ ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಬೀಗ ಹಾಕಿ ಯಾವುದೋ ಒಂದು ಪಕ್ಷದ ಪರವಾಗಿ ನಮ್ಮ ಕಾರ್ಯಕರ್ತರು ಹೋಗ್ಲಿಕ್ಕೆ ತಯಾರಿಲ್ಲ. ಪಕ್ಷವನ್ನ ಗಟ್ಟಿಯಾಗಿ ಬೆಳೆಸೋಣ. ಆದ್ರೆ ತೀರ್ಮಾನ ಏನ್ ರಾಷ್ಟ್ರೀಯ ನಾಯಕರು ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರೋಣ. ಆದ್ರೆ ನಮ್ಮ ಉದ್ದೇಶ ಇರುವಂತದ್ದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಕನಿಷ್ಠ 50,000 ಮತಗಳು ಬಿಜೆಪಿ ಅಂತ ಹೇಳಿ ಮತ ಹಾಕುವಂತ ಶಕ್ತಿಯನ್ನ ಕ್ರೋಢೀಕರಿಸೋಣ. ಅದಕ್ಕೆ ಇದು ಬುನಾದಿ ಆಗ್ಲಿ. ಇನ್ನು ಯುವಕರಿದ್ದಾರೆ, ಚಿದಾನಂದು, ಅನೇಕರು ಅಪೇಕ್ಷಿತರಿದ್ದಾರೆ. ಅವ್ರಿಗಿನ್ನೂ ವಯಸ್ಸಿದೆ, ಆದ್ರೆ ಶಕ್ತಿ ಯಾರಿಗೆ ಜಾಸ್ತಿ ಇದೆ, ಚಿದಾನಂದ ಅವ್ರಿಗೆ ಜಾಸ್ತಿ ಇದೆ ಅನ್ನೋಂಥದ್ದು ಮುಂಬರುವ ದಿನಗಳಲ್ಲಿ ಭಾಷಣ ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಇಲ್ಲ. ಇವತ್ತು ನಾವು ಮಾಡ್ಬೇಕಾಗಿರೋಂತ ಕೆಲಸ ಇಷ್ಟೇನೆ. ಇವತ್ತು ನಮ್ಮ ತಾಯಂದ್ರು ಸಹೋದರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ಯುವ ಮಿತ್ರರು ಬಂದಿದ್ದಾರೆ. ಮನೆಗೆ ಹೋದ ತಕ್ಷಣ ನಾವು ಮಾಡ್ಬೇಕಾಗಿರೋಂತ ಮೊದಲನೇ ಕೆಲಸ, ಯಾಕೆ ಶ್ರವಣಬೆಳಗೊಳಕ್ಕೆ ಹೋಗಿದ್ವಿ ಅಂತ ಕೇಳ್ತಾರೆ. ಕೇಳಿದಂತ ಸಂದರ್ಭದಲ್ಲಿ ನಾನು ಇವತ್ತಿಂದ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದೀನಿ, ನೀನು ಕೂಡ ಆಗು ಅಂತ ಹೇಳಿ ಪ್ರತಿದಿನ ನಾವು ಮಾತನಾಡುವಂತ ಸ್ನೇಹಿತರಿಗೆ. ಈಗ ನಮ್ಮ ಮನೇಲಿ ಒಂದು ಮದುವೆ ಆದ್ರೆ ಕಂಕ್ಲಿಗೆ ಇನ್ವಿಟೇಷನ್ ಇಟ್ಕೊಂಡು ನಮ್ಮ ಕುಟುಂಬದ ಕನಿಷ್ಠ ಹಿರಿಯರು ಏನ್ ತೀರ್ಮಾನ ಮಾಡ್ತಾರೆ, NDA ಏನ್ ತೀರ್ಮಾನ ಮಾಡ್ತಾರೆ, JDS 3 ಬಿಟ್ ಕೊಡ್ಬೇಕು, 4 ಬಿಟ್ ಕೊಡ್ಬೇಕು, 5 ಬಿಟ್ ಕೊಡ್ಬೇಕು ಅಥವಾ 2 ಬಿಟ್ ಕೊಡ್ಬೇಕು, ತೀರ್ಮಾನ ಆಗೋದು ಯಾವ್ದು ಅಂತ ಹೇಳಿದ್ರೆ ಸರ್ವೆಯಲ್ಲಿ ತೀರ್ಮಾನ ಆಗುತ್ತೋ ಹೊರತು ಯಾರು ಮನೇಲಿ ಕೂತ್ಕೊಂಡು ಹಾಸನ ಜಿಲ್ಲೆಯಲ್ಲಿ 7-5, 7-6 ನಮ್ಮ ಪಕ್ಷಕ್ಕಿದೆ ಅಂತ ಹೇಳೋ ಮಾತಿಗೆ ಯಾರು ಕೂಡ ಕಿವಿ ಕೊಡಬೇಡಿ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಂಬರುವಂತ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಬಹಳ ಯಶಸ್ವಿಯಾಗಿ ಚುನಾವಣೆಯನ್ನ ಮಾಡೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಗೂ ಕೂಡ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಗಟ್ಟಿಯಾದ ನೆಲೆ ಇದೆ ಅನ್ನೋದನ್ನ ಬಿಜೆಪಿ ಮುಖಂಡ ಸಿಆರ್ ಚಿದಾನಂದ್ ಮಾತನಾಡಿದರು. ಶ್ರವಣಬೆಳಗೊಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳಿಂದಲೂ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು 3,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿದ್ರು.
ತಾಲೂಕು ಅಧ್ಯಕ್ಷರಾದ ಪರಮಗಂಗಾಧರ್, ಶ್ರಾವಣಬೆಳಗೊಳ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಗೀತಾ ರೂಪೇಶ್, ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ತಾಲೂಕು ನಲ್ಲಿ ಕೆಲಸಗಾರರ ಸಂಘದ ವತಿಯಿಂದ ವಿಶ್ವ ನಲ್ಲಿ ಕೆಲಸಗಾರರ ದಿನಾಚರಣೆ ಹಾಗೂ ನೀರು ಉಳಿಸಿ ಜನಜಾಗೃತಿ ಜಾಥಾವನ್ನು ಮಾರ್ಚ್ 11ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ನಲ್ಲಿ ಕೆಲಸಗಾರರ ಸಂಘದ ಉಪಾಧ್ಯಕ್ಷ ಲಿಂಗರಾಜು ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಗೃಹ ಬಳಕೆ, ಕಟ್ಟಡ ನಿರ್ಮಾಣ, ಕೈಗಾರಿಕೆ ಕ್ಷೇತ್ರಗಳಲ್ಲಿ ನೀರಿನ ಯೋಜಿತ ಬಳಕೆಯಿಂದಾಗಿ ಸಂರಕ್ಷಿಸಬೇಕು. ಜಲಸಾಕ್ಷರತೆಗೆ ಮಹತ್ವ ನೀಡಬೇಕು. ಜನಸಂಖ್ಯೆಗೆ ಅನುಗುಣವಾಗಿ ಲಭ್ಯವಾಗುತ್ತಿರುವ ಕುಡಿಯುವ ನೀರಿನ ಪ್ರಮಾಣ ಕ್ಷೀಣಿಸುತ್ತಿದೆ. ಜಲಜಾಗೃತಿ ಮೂಲಕ ಜೀವಜಲ ಸಂರಕ್ಷಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ತಾಲೂಕು ನಲ್ಲಿ ಕೆಲಸಗಾರರ ಸಂಘದ ವತಿಯಿಂದ ವಿಶ್ವ ನಲ್ಲಿ ಕೆಲಸಗಾರರ ದಿನದಂದು ನೀರು ಉಳಿಸಿ ಜೀವ ರಕ್ಷಿಸಿ ಎಂಬ ಘೋಷ ವಾಕ್ಯದೊಂದಿಗೆ ಪಟ್ಟಣದ ಡಾ. ಬಿ.ಆರ್. ಅಂಬೇಡ್ಕರ್ ಭವನದಿಂದ ಜಾಥಾ ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾರ್ವಜನಿಕರಿಗೆ ಕರಪತ್ರ ಹಂಚುವ ಮೂಲಕ ಜನಜಾಗೃತಿ ಮೂಡಿಸಲಾಗುವುದು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ, ಬಿಜೆಪಿ ಮುಖಂಡ ಸಿಆರ್ ಚಿದಾನಂದ್, ನಲ್ಲಿ ಕೆಲಸಗಾರರ ಸಂಘದ ರಾಜ್ಯಾಧ್ಯಕ್ಷ ಮಹೇಶ್ ಸೇರಿದಂತೆ ತಾಲೂಕಿನ ಗಣ್ಯರು ಭಾಗವಹಿಸುವರು ಎಂದರು. ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ದೊರೆಯುವ ಸೌಲಭ್ಯಗಳು, ಪಿಂಚಣಿ ಹಾಗೂ ಸದಸ್ಯರ ನೋಂದಣಿವರೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೀಡಲಾಗುವುದು. ತಾಲೂಕಿನ ನಲ್ಲಿ ಕೆಲಸಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾಹಿತಿ ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ವಿಶ್ವ ನಲ್ಲಿ ಕೆಲಸಗಾರರ ದಿನಾಚರಣೆಯ ಅಂಗವಾಗಿ ಚನ್ನರಾಯಪಟ್ಟಣ ನಲ್ಲಿ ಕೆಲಸಗಾರರ ಸಂಘದ ವತಿಯಿಂದ ಒಂದು ಸಣ್ಣದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಪದಾಧಿಕಾರಿಗಳು ಮತ್ತು ನಲ್ಲಿ ಕೆಲಸಗಾರರು ಎಲ್ಲರೂ ಬರಬೇಕು ಅಂತ ವಿನಂತಿ ಮಾಡ್ತೀವಿ. ಮತ್ತು ನೀರು ಉಳಿಸಿ ಮಾಡಿ ಅಂತ ಜೀವ ರಕ್ಷಿಸಿ ಇದು ಮಾಡ್ತಾ ಇದ್ವಿ. ಒಂದು ಸಣ್ಣದಾಗಿ ಕಾರ್ಯಕ್ರಮನ ಇದು ಮಾಡ್ಕೊಂಡಿದ್ದೀವಿ. ಒಂದು ಜನಜಾಗೃತಿ ಇದು ಮಾಡ್ಕೊಂಡಿದ್ದೀವಿ. ನಮ್ಮ ವಿಶ್ವ ನಲ್ಲಿ ಕೆಲಸಗಾರರ ದಿನ ಮಾರ್ಚ್ 11. ಈ ದಿನವಾದ ನಾವೊಂದು ನಮ್ಮ ತಾಲೂಕಿನಲ್ಲಿ, ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಹಾಗೂ ಸುತ್ತಮುತ್ತಲ ಹೋಬಳಿ ಎಲ್ಲ ನಮ್ಮ ಕೆಲಸಗಾರರು ಕೂಡಿ ಮಾರ್ಚ್ 11 ವಿಶ್ವ ನಲ್ಲಿ ಕೆಲಸಗಾರರ ದಿನ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮಕ್ಕೆ ದಯಮಾಡಿ ಪ್ರತಿ ನಮ್ಮ ತಾಲೂಕಿನ ಸುತ್ತಮುತ್ತ ತಾಲೂಕು ಹಾಗೂ ಮತ್ತು ಹೋಬಳಿಯಲ್ಲಿರತಕ್ಕಂಥ ಎಲ್ಲ ನನ್ನ ಕಾರ್ಮಿಕರು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಪದಾಧಿಕಾರಿಗಳು, ನಮ್ಮ ಸಂಘದ ಸದಸ್ಯರುಗಳು ಎಲ್ಲ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ವಿಶ್ವ ನಲ್ಲಿ ಕೆಲಸಗಾರರ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅತಿಥಿಗಳು ನಮ್ಮ ಹಾಲಿ MLA ಅವರಾದಂಥ ಸಿಎನ್ ಬಾಲಕೃಷ್ಣ ಅವರು ಬರ್ತಿದ್ದಾರೆ. ಹಾಗೆ ವಿಧಾನ ಪರಿಷತ್ ಸದಸ್ಯರು ಮಾಜಿ ಗೋಪಾಲಸ್ವಾಮಿ ಅವರು ಬರ್ತಿದ್ದಾರೆ. ಹಾಗೆ ಬಿಜೆಪಿ ಮುಖಂಡರಾದಂಥ ಚಿದಾನಂದ್ ಸರ್ ಬರ್ತಿದ್ದಾರೆ. ಅವ್ರಿಗೂ ಕೂಡ ನಾವು ನಮ್ಮ ಸ್ವಾಗತವನ್ನು ಬಯಸ್ಕೊಂಡು ಅವ್ರ ಕಾರ್ಯಕ್ರಮ ಕರೀತಾ ಇದ್ದೀವಿ. ಹಾಗೆ ನಮ್ಮ ರಾಜ್ಯ ಮಟ್ಟದ ನಮ್ಮ ಸಂಘದ ರಾಜ್ಯದ ಅಧ್ಯಕ್ಷರಾದಂಥ ಮಹೇಶ್ ಸರ್ ಅವರು ಮೈಸೂರಿಂದ ಬರ್ತಿದ್ದಾರೆ. ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ 108 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳರವರ ದಿವ್ಯ ಆಶೀರ್ವಾದದೊಂದಿಗೆ ಚೊಚ್ಚಲ ಬಾರಿಗೆ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಪೂಜಾ ಕಾರ್ಯಕ್ರಮವು ಪ್ರತಿ ತಿಂಗಳ ಹುಣ್ಣಿಮೆಯ ಅಂಗವಾಗಿ ಮೊದಲ ಬಾರಿಗೆ ಪ್ರಾರಂಭವಾಗಿದ್ದು ನೂರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಜರುಗಿತು. ಹಿರಿಯ ದಂಪತಿಗಳ ಭಾಗವಹಿಸುವಿಕೆ ಈ ಪೂಜೆಯ ಮತ್ತೊಂದು ವಿಶೇಷವೆಂದರೆ ವಿವಾಹವಾಗಿ 60 ವರ್ಷಗಳನ್ನ ಪೂರೈಸಿ ವಜ್ರ ಮಹೋತ್ಸವದ ಸಂಭ್ರಮದಲ್ಲಿರುವ ಮಂಜಪ್ಪ, ಯಶೋದಮ್ಮ ಕುಟುಂಬದ ಹಿರಿಯ ದಂಪತಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಅವರ ಉಪಸ್ಥಿತಿಯು ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಳೆಯನ್ನ ತಂದಿತು ಮತ್ತು ನೆರೆದಿದ್ದ ಭಕ್ತರಲ್ಲಿ ಭಕ್ತಿಯ ಭಾವವನ್ನ ಮೂಡಿಸಿತು. ಪೂಜಾ ಕೈಂಕರ್ಯಗಳು ಸಂಜೆ 5:30ಕ್ಕೆ ಆರಂಭವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಭವ್ಯ ಅಲಂಕಾರದೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಮಂತ್ರಾಲಯ ಮಠದ ಪರಂಪರೆಯಂತೆ ನಡೆದ ಈ ಪೂಜೆಯಲ್ಲಿ ರಾಯರ ಆರಾಧನೆಯು ಮಿಳಿತವಾಗಿತ್ತು.
ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಾಪ್ರಸಾದ ಹಾಗೂ ಮಂತ್ರಾಲಯದ ರಾಯರ ಪ್ರಸಾದವನ್ನು ಭಕ್ತಿಯಿಂದ ವಿತರಿಸಲಾಯಿತು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ಈ ಮೊದಲ ಬಾರಿಯ ಪೂಜಾ ಪ್ರಯತ್ನವು ಅತ್ಯಂತ ಯಶಸ್ವಿಯಾಯಿತು. ಆಯೋಜಕರು ಮಾತನಾಡಿ, ಮಂತ್ರಾಲಯದ ಶ್ರೀಗಳ ಆಶೀರ್ವಾದದಿಂದ ಈ ಸತ್ಕಾರ್ಯ ಆರಂಭವಾಗಿದೆ. ಹಿರಿಯರ ಆಶೀರ್ವಾದದೊಂದಿಗೆ ಈ ಪೂಜೆ ನಿರಂತರವಾಗಿ ನಡೆಯಲಿದೆ ಎಂದು ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಪ್ರಕಾಶ್ ಭಾರದ್ವಾಜ್ ತಿಳಿಸಿದರು. ವೇದ ಬ್ರಹ್ಮಶ್ರೀ ಕಿಕ್ಕೇರಿ ಪ್ರಸಾದ್ ರವರು ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಹಾಗೂ ಸಹಾಯಕ ಅರ್ಚಕರಾಗಿ ಜೀವನ್ ಮತ್ತು ಶ್ರೀನಿವಾಸ್ ಉಪಸ್ಥಿತರಿದ್ದರು. ಯಶಸ್ವಿನ್ಯ ನಮಃ ವಸುಧಾಯ ನಮಃ ವಸುಧಾರಣ್ಯ ನಮಃ ಹರಣ್ಯೇ ನಮಃ ಹೇಮಮಾಲಿನ್ಯ ನಮಃ ಧನಧಾನ್ಯಕರ್ಯ ನಮಃ ಶ್ರೀಯೋಪವೇತನಂದನಂದನ ನಮಃ ವರಲಕ್ಷ್ಮ್ಯೇ ನಮಃ ವಸುಪ್ರಭಾಯ ನಮಃ ಸಮಪ್ರಭಾಯ ನಮಃ ಜಯಾಯ ನಮಃ ಮಂಗಳಾಯ ನಮಃ ವಿಷ್ಣುವಕ್ಷಸ್ಥಳಸುತಾಯ ನಮಃ ವಿಷ್ಣುಪದಯೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೆದ್ದವರಿಗಷ್ಟೇ ಟಿಕೆಟ್ ಎಂದು ಖಾತ್ರಿಯಾಗಿಲ್ಲ, ಪ್ರೀತಂ ಗೌಡ. ವಿಶ್ವ ನಲ್ಲಿ ಕೆಲಸಗಾರರ ದಿನಾಚರಣೆ ಮಾರ್ಚ್ 11ರಂದು. ಹಾಗೂ ರಾಯರ ರಂಗಮಂದಿರದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚೀಪೋಚಲ್ ವಾರ್ತೆಯಲ್ಲಿ. ನಮಸ್ಕಾರ.